ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಸೆಕೆಂಡ್ ಸೆಮಿಸ್ಟರ್ SEP ಸಿಲೆಬಸ್ನಲ್ಲಿ ಬರುವಂತಹ ವಿಷಯ, ಸೊ ಇಂಗ್ಲೀಷ್ನಲ್ಲಿ ಬರುವಂತಹ 3ನೇ ಲೆಸನ್ ವಿತ್ ದ ಫೋಟೋಗ್ರಾಫರ್, ಇದರ ಮೇಲೆ ಕೇಳುವಂತಹ 1 ಅಂಕದ ಪ್ರಶ್ನೋತ್ತರಗಳನ್ನು ಕುರಿತು ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, ಹೌ ಈಸ್ ದ ಫೋಟೋಗ್ರಾಫರ್ ಡಿಸ್ಕ್ರೈಬ್ಡ್ ಇನ್ ದ ಫಸ್ಟ್ ಪ್ಯಾರಾಗ್ರಾಫ್? ಮೊದಲನೇ ಪ್ಯಾರಾಗ್ರಾಫರ್ನಲ್ಲಿ ಫೋಟೋಗ್ರಾಫರ್ ಛಾಯಾಚಿತ್ರಗಾರನನ್ನು ಹೇಗೆ ವರ್ಣಿಸಲಾಗಿದೆ? Photographer was a drooping man in a grey suit with dim eye of a natural scientist. ಫೋಟೋಗ್ರಾಫರ್ ಒಂದು ಉದ್ದನೆಯ ಗ್ರೇ ಬಣ್ಣದ ಗೌನನ್ನು ಹಾಕ್ಕೊಂಡಿದ್ದಾನೆ ಮತ್ತು ಆತನ ಕಣ್ಣುಗಳಲ್ಲಿ ಡಿಮ್ ಇದೆ, ಇದರಿಂದ ಆತ ನ್ಯಾಚುರಲ್ ಸೈಂಟಿಸ್ಟ್ ಗತೆ ಕಾಣ್ತಾ ಇದ್ದಾನೆ. ಹೌ ಲಾಂಗ್ ಡಿಡ್ ದ ನ್ಯಾರೇಟರ್ ವೇಟ್ ಟು ಮೆನ್ಷನ್ ದ ಮ್ಯಾಗಝಿನ್ ಹಿ ರೀಡ್ ಡ್ಯೂರಿಂಗ್ ದಟ್ ಟೈಮ್? ಎಷ್ಟು ಸಮಯದವರೆಗೆ ನ್ಯಾರೇಟರ್ ಫೋಟೋಗ್ರಾಫರ್ನ ಸ್ಟುಡಿಯೋದಲ್ಲಿ ಕಾಯ್ತಾರೆ ಮತ್ತು ಯಾವ ಮ್ಯಾಗಝಿನ್ಗಳನ್ನು ಓದ್ತಾರೆ? 1 hour ಆ್ಯಂಡ್ ನ್ಯಾರೇಟರ್ ರೀಡ್ ಲೇಡೀಸ್ ಕಂಪೇನಿಯನ್ ಫಾರ್ 1912, ದ ಗರ್ಲ್ಸ್ ಮ್ಯಾಗಝಿನ್ ಫಾರ್ 1902, ಇನ್ಫ್ಯಾಂಟ್ಸ್ ಜರ್ನಲ್ಸ್ ಫಾರ್ 1888. 1 ತಾಸು ಕಾಯುತ್ತಾ ಈ 3 ಮ್ಯಾಗಝಿನ್ಗಳನ್ನ ಓದ್ತಾರೆ. ಡಿಸ್ಕ್ರೈಬ್ ದ ಸ್ಟುಡಿಯೋ ಹೇಗಿತ್ತು ವಿವರಿಸಿರಿ. ಇನ್ ದ ರೂಮ್ ದೇರ್ ವಾಸ್ ಎ ಫೋಸ್ಟರ್ಡ್ ವಿಂಡೋ ಆಡ್ ಟು ದಟ್ ಶೀಟ್ ಆಫ್ ಎ ಫ್ಯಾಕ್ಟರಿ ಕಾಟನ್ ಹಂಗ್ ಅಗೇನ್ಸ್ಟ್ ಎ ಬೀಮ್ ಆಫ್ ಸನ್ಲೈಟ್ ಫಿಲ್ಟರ್ಡ್ ಥ್ರೂ. ಒಂದು ಕಿಟಕಿ ಇದೆ, ಆ ಫೋಟೋಗ್ರಾಫರ್ನ ಸ್ಟುಡಿಯೋದಲ್ಲಿ ಒಂದು ಕಿಟಕಿ ಇದೆ, ಆ ಕಿಟಕಿಗೆ ಅಡ್ಡಲಾಗಿ ಒಂದು ಕಾಟನ್ ಬಟ್ಟೆಯನ್ನು ಹಾಕಲಾಗಿದೆ. ಆ ಕಾಟನ್ ಬಟ್ಟೆಯಿಂದ ಸೂರ್ಯನ ಕಿರಣಗಳು ತೆಳುವಾಗಿ ಅಂದರೆ ಫಿಲ್ಟರ್ ಆಗಿ ಬರ್ತಾ ಇದೆ. ದೇರ್ ವಾಸ್ ಎ ಮಷಿನ್ ದಟ್ ಕುಡ್ ಬಿ ರೋಲ್ಡ್ ಇನ್ ದಿಸ್ ವೇ ಫೋಟೋಗ್ರಾಫರ್ ಹ್ಯಾಡ್ ಅರೇಂಜ್ಡ್ ಹಿಸ್ ಸ್ಟುಡಿಯೋ. ಅಲ್ಲಿ ಒಂದು ಮಷಿನ್ ಇದೆ, ಅಂದರೆ ಅದೇ ಫೋಟೋ ತೆಗೆಯುವಂಥ ಮಷಿನ್ ಇದೆ, ಅದನ್ನು ರೋಲ್ ಎಲ್ಲಿ ಬೇಕಲ್ಲಿ ಸರಿಸಬಹುದು, ಆ ರೀತಿಯಾದ ಅದಕ್ಕೆ ವ್ಯವಸ್ಥೆ ಇದೆ. ಈ ರೀತಿಯಾಗಿ ಫೋಟೋಗ್ರಾಫರ್ ತನ್ನ ಸ್ಟುಡಿಯೋನ ಅರೇಂಜ್ ಮಾಡಿಕೊಂಡಿದ್ದ. ವಾಟ್ ಡಿಡ್ ದ ಫೋಟೋಗ್ರಾಫರ್ ಡೂ ವೆನ್ ಹಿ ಸಾ ದ ನ್ಯಾರೇಟರ್ ಥ್ರೂ ದ ಕ್ಯಾಮ್ರಾ? ಲೇಖಕರನ್ನ ಕ್ಯಾಮ್ರಾದಿಂದ ನೋಡಿದಾಗ ಫೋಟೋಗ್ರಾಫರ್ ಏನು ಮಾಡ್ತಾನೆ? ಡಿಸ್ಲೈಕ್ಡ್ ದ ನ್ಯಾರೇಟರ್ ಫೇಸ್ ಆ್ಯಂಡ್ ಪಾಸ್ಚರ್. ಸೊ ಲೇಖಕರ ದೈಹಿಕ ರಚನೆ ಮತ್ತು ಅವರ ಮುಖವನ್ನು ಆತ ಡಿಸ್ಲೈಕ್ ಇಷ್ಟಪಡೋದಿಲ್ಲ. ವಾಟ್ ಡಿಡ್ ದ ಫೋಟೋಗ್ರಾಫರ್ ಸೇ ಹಿ ಡಿಡಂಟ್ ಲೈಕ್ ಆಫ್ಟರ್ ಹಿ ಹ್ಯಾಡ್ ಟ್ವಿಸ್ಟೆಡ್ ದ ನ್ಯಾರೇಟರ್ ಫೇಸ್? ಸೊ ಲೇಖಕರ ಫೇಸ್ನ ಟ್ವಿಸ್ಟ್ ಮಾಡಿದ ನಂತರ ಆತ ಅಂದರೆ ಫೋಟೋಗ್ರಾಫರ್ ಏನೆಂದು ಹೇಳ್ತಾನೆ? ಫೋಟೋಗ್ರಾಫರ್ ಸೇಡ್ ಹಿ ಡಿಡಂಟ್ ಲೈಕ್ ದ ಹೆಡ್, ಅವನಿಗೆ ಅವರ ತಲೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾನೆ. ವಾಟ್ ಇನ್ಸ್ಟ್ರಕ್ಷನ್ ಡಿಡ್ ದ ಫೋಟೋಗ್ರಾಫರ್ ಗಿವ್ ದ ನ್ಯಾರೇಟರ್? ಲೇಖಕರಿಗೆ ಫೋಟೋ ಸಂದರ್ಭದಲ್ಲಿ ಯಾವ ಸಲಹೆಗಳನ್ನು ಸೂಚನೆಗಳನ್ನು ಫೋಟೋಗ್ರಾಫರ್ ಕೊಡ್ತಾನೆ? ಆನ್ಸರ್, ಡ್ರೂಪ್ ಇಯರ್ಸ್, ರೋಲ್ ಐಸ್, ಪುಟ್ ಹ್ಯಾಂಡ್ಸ್ ಆನ್ ನೀಸ್, ಟರ್ನ್ ಫೇಸ್ ಅಪ್ವರ್ಡ್ ಟು ಇಂಪ್ರೂವ್ ಹಿಸ್ ಅಪಿಯರೆನ್ಸ್ ಫಾರ್ ದ ಫೋಟೋಗ್ರಾಫ್. ಕಿವಿಗಳನ್ನ ಕೆಳಗಿಳಿಸೋದಕ್ಕೆ ಹೇಳ್ತಾನೆ, ಕಣ್ಣುಗಳನ್ನ ಮೇಲೆತ್ತಿಸೋದಕ್ಕೆ ಹೇಳ್ತಾನೆ, ಕೈಗಳನ್ನು ತೊಡೆ ಮೇಲೆ ಇಡೋದಕ್ಕೆ ಹೇಳ್ತಾನೆ, ಹಾಗೂ ಮುಖವನ್ನು ಮೇಲೆತ್ತೋದಕ್ಕೆ ಹೇಳ್ತಾನೆ. ಸೊ ಪೋಸ್ನ ಸರಿಯಾಗಿ ಕೊಡೋದಕ್ಕೆ ಹೇಳ್ತಾನೆ. ವೆನ್ ಡಿಡ್ ದ ಫೋಟೋಗ್ರಾಫರ್ ಪುಲ್ ದ ಸ್ಟ್ರಿಂಗ್? ಯಾವಾಗ ಆತ ಫೋಟೋವನ್ನು ತೆಗಿತಾನೆ ಅಥವಾ ಮಷಿನ್ನ ಸ್ಟ್ರಿಂಗ್ನ ಎಳಿತಾನೆ? ವೆನ್ ದ ನ್ಯಾರೇಟರ್ ಈಸ್ ಇನ್ ದ ಆ್ಯಕ್ಟ್ ಆಫ್ ರೈಸಿಂಗ್ ಫ್ರಮ್ ಹಿಸ್ ಸೀಟ್? ಯಾವಾಗ ಲೇಖಕರು ಎದ್ದು ಹೋಗುವಂಥ ಇಚ್ಛೆಯನ್ನು ಮಾಡಿ ಎದ್ದು ಹೋಗ್ತಾ ಇರ್ತಾರೆ, ಆಗ ಆತ ಫೋಟೋವನ್ನು ತೆಗಿತಾನೆ. ವಿಚ್ ಡೇ ದ ನ್ಯಾರೇಟರ್ ಹ್ಯಾವ್ ಟು ಕಮ್ ಬ್ಯಾಕ್ ಫಾರ್ ದ ಪ್ರೂಫ್? ಸೊ ಫೋಟೋವನ್ನು ಒಯ್ಯೋದಕ್ಕೆ ಲೇಖಕರು ಮರಳಿ ಯಾವಾಗ ಬರ್ತಾರೆ? ಸ್ಯಾಟರ್ಡೇ, ಶನಿವಾರದಂದು ಬರ್ತಾರೆ. ವಾಟ್ ಹ್ಯಾಡ್ ದ ಫೋಟೋಗ್ರಾಫರ್ ಡನ್ ಟು ದ ನ್ಯಾರೇಟರ್ ಐಸ್? ಲೇಖಕರ ಕಣ್ಣಿಗೆ ಫೋಟೋಗ್ರಾಫರ್ ಏನು ಬದಲಾವಣೆ ಮಾಡಿದ್ದಾನೆ? ಅಲ್ಟರ್ಡ್ ದ ನ್ಯಾರೇಟರ್ ಐಸ್ ಇನ್ ದ ಫೋಟೋ, ಲೇಖಕರ ಕಣ್ಣುಗಳನ್ನು ಬದಲಾಯಿಸಿದ್ದಾನೆ. ಹೌ ಹಾರ್ಡ್ ದ ಫೋಟೋಗ್ರಾಫರ್ ಕರೆಕ್ಟೆಡ್ ದ ಐಬ್ರೋಸ್? ಕಣ್ಣಿನ ಹುಬ್ಬುಗಳಿಗೆ ಫೋಟೋಗ್ರಾಫರ್ ಏನು ಬದಲಾವಣೆ ಮಾಡಿದ್ದಾನೆ? ರಿಮೂವ್ಡ್ ಐಬ್ರೋಸ್ ಫ್ರಮ್ ಫೋಟೋ, ಕಣ್ಣಿನ ಹುಬ್ಬುಗಳನ್ನು ತೆಗೆದು ಹಾಕಿದ್ದಾನೆ. ವಾಟ್ ವಾಸ್ ಡನ್ ಟು ದ ಮೌತ್ ಬೈ ಫೋಟೋಗ್ರಾಫರ್? ಬಾಯಿಗೆ ಏನು ಬದಲಾವಣೆಯನ್ನು ಫೋಟೋಗ್ರಾಫರ್ ಮಾಡಿದ್ದಾನೆ? ಮೇಡ್ ಇಟ್ ಲಾಂಗ್, ಅದನ್ನು ದೊಡ್ಡದಾಗಿ ಬದಲಾಯಿಸಿದ್ದಾನೆ. ವಾಟ್ ಪ್ರೊಸೆಸ್ ಕುಡ್ ಬಿ ಯೂಸ್ಡ್ ಟು ಕರೆಕ್ಟ್ ದ ಇಯರ್ಸ್? ಕಿವಿಗಳನ್ನು ಬದಲಾಯಿಸೋದಕ್ಕೆ ಏನು ಪ್ರಯತ್ನ ಮಾಡಿದ್ದಾನೆ? ಮೇಡ್ ಇಟ್ ಅಪ್, ಅದನ್ನು ಮೇಲ್ಗಡೆ ಮಾಡಿದ್ದಾನೆ. ವೈ ಡಿಡ್ ದ ನ್ಯಾರೇಟರ್ ವಾಂಟ್ ಹಿಸ್ ಫೋಟೋ ಟೇಕನ್? ಏಕೆ ಲೇಖಕರು ಫೋಟೋನ ತೆಗೆಸಿಕೊಳ್ಳುವುದಕ್ಕೆ ಇಚ್ಛೆ ಪಡ್ತಾರೆ? ನ್ಯಾರೇಟರ್ ಫ್ರೆಂಡ್ಸ್ ಮೈಟ್ ಕೀಪ್ ಆಫ್ಟರ್ ಹಿಸ್ ಡೆತ್ ಟು ರೀಕನ್ಸೈಲ್ ದೆಮ್ ಟು ಮೈ ಲಾಸ್. ಸೊ ಲೇಖಕರು ಸತ್ತ ನಂತರ ಅವರ ನೆನಪಿಗಾಗಿ ಅವರ ಗೆಳೆಯರ ಹತ್ರ ತಮ್ಮ ನೆನಪನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಇರಲಿ ಅನ್ನೋ ಉದ್ದೇಶದಿಂದ ಫೋಟೋವನ್ನು ತೆಗೆಸಿಕೊಳ್ಳಲು ಅವರು ಇಚ್ಛಿಸ್ತಾರೆ. ಹೌ ಓಲ್ಡ್ ಇಸ್ ದ ನ್ಯಾರೇಟರ್? ಎಷ್ಟು ವರ್ಷ ವಯಸ್ಸಾಗಿದೆ ನ್ಯಾರೇಟರ್ಗೆ? 40 ವರ್ಷ ವಯಸ್ಸಾಗಿದೆ. ಡಿಡ್ ದ ನ್ಯಾರೇಟರ್ ಟೇಕ್ ದ ಫೋಟೋ? ಲೇಖಕರು ಫೋಟೋನ ಒಯ್ತಾರಾ?
ತೆಗೆದುಕೊಂಡ್ರ? ನೋ ನ್ಯಾರೇಟರ್ ಡಿಡಂಟ್ ಟುಕ್ ದ ಫೋಟೋ. ಇಲ್ಲ, ಫೋಟೋವನ್ನು ನ್ಯಾರೇಟರ್ ತೆಗೆದುಕೊಳ್ಳುವುದಿಲ್ಲ, ಬದಲಾಗಿ ಬಿಸಾಡ್ತಾರೆ. ಸೊ ಇದಿಷ್ಟು ನಿಮಗೆ ಬರುವಂತಹ 1 ಅಂಕದ ಪ್ರಶ್ನೋತ್ತರಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲೆಸನ್ನ 1 ಅಂಕದ ಪ್ರಶ್ನೋತ್ತರಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.